ರೇಣುಕಾ ಸ್ವಾಮಿ ಪವಿತ್ರ ಗೌಡ ಇವರಿಬ್ಬರ ಚಾಟ್ ಹಿಸ್ಟ್ರಿಯನ್ನು ನೀವೆಲ್ಲ ನೋಡಿದ್ದೀರಿ. ಪವಿತ್ರ ಗೌಡ ಪದಪುಂಜಗಳನ್ನು ಕೇಳಿ ಪಾವನ ಕೂಡ ಆಗಿದ್ದೀರಿ. ಆದರೆ ಇವತ್ತು ದರ್ಶನ್ ಪವಿತ್ರ ವಾಟ್ಸಪ್ ಚಾಟ್ ಹೊರಬಿದ್ದಿದೆ. ಸುಬ್ಬನ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪವಿತ್ರ ಗೌಡ ದರ್ಶನ್ ಮೇಲೆ ಮುನಿಸಿಕೊಂಡಿದ್ದು, ಕಿಲ್ಲರ್ ಲೇಡಿಯನ್ನು ಪಟಾಯಿಸೋಕೆ ದಾಸ ಒದ್ದಾಡಿದ್ದು ಎಲ್ಲವೂ ಕೂಡ ಬಯಲಾಗಿದೆ. ಈ ಕುರಿತಾದಂಥ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈಗ ನಿಮ್ಮ ಮುಂದೆ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. Miss you. Love you, ಮುದ್ದು ಹೆಂಡತಿ. Without you, I am zero. You are the most important in my life, Subha. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life. And hope you know that. I know that. And I love you more than anything. ಎಷ್ಟೆಲ್ಲ ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both. Happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಯಾಗಿ ಮುದ್ದು ಹೆಂಡತಿ ಮಾತಾಡೋ ಹೆಂಡತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ, ವಾಟ್ ಮುದ್ದು? ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ. ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್. ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಪವಿತ್ರ ಗೌಡ ಇವರಿಬ್ಬರ ಚಾಟ್ ಹಿಸ್ಟ್ರಿಯನ್ನು ನೀವೆಲ್ಲ ನೋಡಿದ್ದೀರಿ. ಪವಿತ್ರ ಗೌಡ ಪದಪುಂಜಗಳನ್ನು ಕೇಳಿ ಪಾವನ ಕೂಡ ಆಗಿದ್ದೀರಿ. ಆದರೆ ಇವತ್ತು ದರ್ಶನ್ ಪವಿತ್ರ ವಾಟ್ಸಪ್ ಚಾಟ್ ಹೊರಬಿದ್ದಿದೆ. ಸುಬ್ಬನ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪವಿತ್ರ ಗೌಡ ದರ್ಶನ್ ಮೇಲೆ ಮುನಿಸಿಕೊಂಡಿದ್ದು, ಕಿಲ್ಲರ್ ಲೇಡಿಯನ್ನು ಪಟಾಯಿಸೋಕೆ ದಾಸ ಒದ್ದಾಡಿದ್ದು ಎಲ್ಲವೂ ಕೂಡ ಬಯಲಾಗಿದೆ. ಈ ಕುರಿತಾದಂಥ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈಗ ನಿಮ್ಮ ಮುಂದೆ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು?
ಹೆಂಡತಿನ, ಪ್ರೇಯಸಿನ ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. Miss you. ಲವ್ ಯು ಮುದ್ದು ಹೆಂಡತಿ. Without you, I am zero. You are the most important in my life, Subha. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life, and hope you know that. I know that. And I love you more than anything. ಎಷ್ಟೆಲ್ಲ ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both. Happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಯಾಗಿ ಮುದ್ದು ಹೆಂಡತಿ ಮಾತಾಡೋ ಹೆಂಡತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ. ವಾಟ್ ಮುದ್ದು? ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ. ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್. ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ, ಪವಿತ್ರ ಗೌಡ, ಇವರಿಬ್ಬರ ಚಾಟ್ ಹಿಸ್ಟ್ರಿಯನ್ನ ನೀವೆಲ್ಲ ನೋಡಿದ್ದೀರಿ. ಪವಿತ್ರ ಗೌಡ ಪದಪುಂಜಗಳನ್ನು ಕೇಳಿ ಪಾವನ ಕೂಡ ಆಗಿದ್ದೀರಿ. ಆದರೆ ಇವತ್ತು ದರ್ಶನ್ ಪವಿತ್ರ ವಾಟ್ಸಪ್ ಚಾಟ್ ಹೊರಬಿದ್ದಿದೆ. ಸುಬ್ಬನ ಲವ್ ಸ್ಟೋರಿ ರಿವೀಲ್ ಆಗಿದೆ. ಪವಿತ್ರ ಗೌಡ ದರ್ಶನ್ ಮೇಲೆ ಮುನಿಸಿಕೊಂಡಿದ್ದು, ಕಿಲ್ಲರ್ ಲೇಡಿಯನ್ನ ಪಟಾಯಿಸೋಕೆ ದಾಸ ಒದ್ದಾಡಿದ್ದು ಎಲ್ಲವೂ ಕೂಡ ಬಯಲಾಗಿದೆ. ಈ ಕುರಿತಾದಂಥ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈಗ ನಿಮ್ಮ ಮುಂದೆ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. Miss you. ಲವ್ ಯು ಮುದ್ದು ಹೆಂಡತಿ. Without you, I am zero. You are the most important in my life, Subha. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life, and hope you know that. I know that. And I love you more than anything. ಎಷ್ಟೆಲ್ಲ ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ.
ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both. Happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಪರಿಯಾಗಿ ಮುದ್ದು ಹೆಂಡತಿ ಮಾತಾಡೋ ಹೆಂಡತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ, ವಾಟ್ ಮುದ್ದು, ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ, ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್, ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.